ಅಥವಾ ವಿಲೇಜ್ ಸೈಡ್ ಆಗ್ಬೋದು, ಎಲ್ಲಾನು ಲೂಟಿನೇ ಇದು, ಮತ್ತೇನು ಅಲ್ಲ. ಇವರು ಎಲ್ಲ ಚಾರ್ಜಸ್ ಹಾಕಿರ್ತಾರೆ, ಟ್ಯಾಕ್ಸ್ ಅರ್ಸಿಕ್ ನೀವು ನೋಡ್ಬೋದು, ಎಲ್ಲ ಚಾರ್ಜಸ್ ಹಾಕಿರ್ತಾರೆ. ಹಾಕಾದ್ಮೇಲೆ ಮತ್ತೆ ತೋಳಂಥದ್ದು ಏನಿದೆ? ಈಗ ನಾನು ಯಾವುದೇ ಸರ್ಕಾರದ ಪರವಾಗಿ ಸರ್ಕಾರದ ವಿರೋಧವಾಗಿ ಮಾತಾಡ್ತಾರ, ಇವ್ರ ಆಡಳಿತ ವ್ಯವಸ್ಥೆ ಏನಾಗಿದೆ ಇವತ್ತು? ಕಸ ಸಂಗ್ರಹಣೆ, ಕಸ ವಿಂಗಡಣೆ, ಕಸ ಸಂಸ್ಕರಣೆ, ಈ ಘಟಕಗಳನ್ನ ಸ್ಥಾಪನೆ ಮಾಡಿದಾರ? ಯೋಗ್ಯತೆ ಇತ್ತು ಅಥವಾ ಬುದ್ಧಿ ಇದೆಯಾ ಅವರಿಗೆ? ಏನ್ ಮಾಡ್ತಾ ಇದ್ದಾರೆ ಇವರು? ಕಸದಿಂದ ಆದಾಯ ಬರ್ತವೆ ಅಂತ ಒಂದು ಪತ್ರಿಕೆಯಲ್ಲಿ ಓದಿದ್ದೆ ನಾನು, ಕಸದಿಂದ ಆದಾಯ ಅಂತೇಳಿ. ಇವರು ಮನ್ಮನೆಗೆ 100 ರೂಪಾಯಿ ಅಲ್ಲ, ಮನ್ಮನೆಗೆ 500 ರೂಪಾಯಿ ಕೊಡ್ಬೇಕು ಕಸ ಸಂಗ್ರಹಣೆ ಮಾಡ್ಕೊಂಡು. ಕಸ ಸಂಗ್ರಹಣೆ ಮಾಡಬೇಕಾದ್ರೆ ಅದಕ್ಕೆ ತೆರಿಗೆ ನಾವು ಕಟ್ಟಿರ್ತೀವಿ. ನಾವು ತಂದಂತ ಆಹಾರ ಪದಾರ್ಥಗಳಲ್ಲಿ ಅವರು ಅದನ್ನ ಸೇರಿಸಿ ಚಾರ್ಜಸ್ ಹಾಕಿರ್ತಾರೆ. ಆ ಚಾರ್ಜಸ್ನ ನಾವು ಕಟ್ತಾ ಇದೀವಿ. ಇವರು ನಮಗೆ ತೆರಿಗೆಯನ್ನ ಕೊಡಬೇಕು ಅಂತ ನಾವು ಕೊಡುವಂಥದ್ದು ಅನಗತ್ಯತೆ ಅಂತ ನಾವು ಕಡಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ರಾಜ್ ಅಂತೇಳಿ ಸರ್, ಇದುವರೆಗೂ ಕಸದ ತೆರಿಗೆ ತಗೊಂಡಿರೋ ಉದಾಹರಣೆ ಇಲ್ಲ ಅಲ್ವಾ? ಸರ್, ಈ ಇತಿಹಾಸದಲ್ಲಿ ಇದೊಂದು ಹಿಸ್ಟ್ರಿ. ಕಾಂಗ್ರೆಸ್ ಸರ್ಕಾರ ಮನೆ ಮನೆಗೂ 100 ರೂಪಾಯಿ ಸಂಗ್ರಹ ಮಾಡ್ತಿರೋದು, ಕಸವನ್ನು ವಿಲೇವಾರಿ ಮಾಡೋದಕ್ಕೆ 100 ರೂಪಾಯಿ ಸಂಗ್ರಹ ಮಾಡ್ತಿರೋ ಇಡೀ ಇತಿಹಾಸದಲ್ಲಿ ಇದೊಂದು ಇತಿಹಾಸ ಇದೆ. ಯಾವ ರಾಜ್ಯದಲ್ಲಿ ಯಾವ ಜಿಲ್ಲೆಗಳಲ್ಲಿ ಈ ರೀತಿ ಇಲ್ಲ. ಇದೊಂದು ರೀತಿಯಲ್ಲಿ ಬೆಂಗಳೂರಿನಲ್ಲಿ ಕಸದಿಂದ ರಸ ತೆಗೆಯುವಂಥ ವ್ಯವಸ್ಥೆ ಭಾಳಷ್ಟಿದೆ. ಅದರಿಂದ ಆಗುವಂಥ ಉಪಯೋಗಗಳು ಏನೇನಿದೆ ಅದನ್ನು ನೋಡಬೇಕು ವಿನಃ ಇವತ್ತು ಕಸದಲ್ಲಿ ಇವತ್ತು 100 ರೂಪಾಯಿ ತೆಗೆದು ಮನೆ ಮನೆಗೂ, ಒಂದು ಬಿಲ್ಡಿಂಗ್ ಓನರ್ 10 ಮನೆ ಇದ್ದರೆ ಅವರು 100 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕಾಗುತ್ತೆ, ಅಥವಾ 15 ಮನೆ ಇದ್ದರೆ ಅವ್ನು 1,500 ರೂಪಾಯಿ ಕೊಡಬೇಕಾಗುತ್ತೆ. ಈಗಾಗಲೇ 200 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯದಲ್ಲಿ ಒಂದು ತಲೆಗೆ ಒಂದು ಮನೆಗೆ 100 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು 6 ತಿಂಗಳಾದಮೇಲೆ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ಅಷ್ಟು ಒಂದೊಂದು ತಲೆಗೆ 100 ರೂಪಾಯಿ ಕೊಡಬೇಕು ಅಂತ ಹೇಳಿ ಅನೌನ್ಸ್ ಮಾಡೋದು ಇದು ಮಾಡೋಂಗಿಲ್ಲ. ಖಂಡಿತವಾಗೂ ಕಾಂಗ್ರೆಸ್ ಇದೊಂಥರ ಹಗಲು ದರೋಡೆ ಮಾಡ್ತಾ ಇದೆ. ಇಂಥ ವ್ಯವಸ್ಥೆಗೆ ಏನಕ್ಕೆ ಬೇಕು ಇವರಿಗೆ? ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ಳುವಂಥ ಇವ್ರ ಪ್ರಕೃತಿ. ಇವ್ರು ಮಾಡೋದೇನಿದೆ? ಬ್ರ್ಯಾಂಡ್ ಬೆಂಗಳೂರಲ್ಲಿ ಪ್ರತಿ ಮನೆಗೂ 100 ರೂಪಾಯಿ ಸಂಗ್ರಹ ಮಾಡ್ತೀನಿ ಅನ್ನೋದು ಬ್ರ್ಯಾಂಡ್ ಬೆಂಗಳೂರು. ಇದು ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಇವತ್ತು ಲೂಟಿ ಮಾಡ್ತಾ ಇದ್ದಾರೆ. ಖಂಡಿತವಾಗೂ ಘನತ್ಯಾಜ್ಯ ವಿಂಗಡಣೆ ಏನಿದೆಯಲ್ಲ ಕಸದಲ್ಲಿ ದೊಡ್ಡ ಅವ್ಯವಹಾರ ಆಗ್ತಾ ಇದೆ. ಅದರಲ್ಲಿ ಅಂಥದ್ದನ್ನ ಮೊದಲು ಇವರು ತನಿಖೆ ಮಾಡಿ ಅದ್ರಲ್ಲಿ ಬರೋಂಥ ಸಾವಿರಾರು ಕೋಟಿ ಹಣವನ್ನು ಉಳಿತಾಯ ಮಾಡಬೇಕು. ಆ ದುಡ್ಡಲ್ಲಿ ಏನು ಬೇಕಾದ್ರೆ ಇವ್ರು ಮಾಡಲಿ. ಅದನ್ನ ಬಿಟ್ಟು ಇವತ್ತು ಇದೂ ಸಹ ಸಾವಿರಾರು ಕೋಟಿ ದುಡ್ಡನ್ನು ಹೊಡೆಯೋಕೆ ತಿಂಗಳಿಗೆ ಸಾವಿರಾರು ಕೋಟಿ ಬರುತ್ತೆ. ಇದು ಸಹ ಸಾವಿರಾರು ಕೋಟಿ ದುಡ್ಡನ್ನು ಇದು ಹಗಲು ದರೋಡೆ ಮಾಡ್ತಾ ಇದೆ ಕಾಂಗ್ರೆಸ್ಸು. ಖಂಡಿತವಾಗಿ ಇದನ್ನು ನಾವು ಸಾರ್ವಜನಿಕ ಪರವಾಗಿ ಇದನ್ನು ಖಂಡಿಸ್ತೀವಿ.